ಕರಾವಳಿ ಪ್ರದೇಶದ ಗಂಡು ಕಲೆ ಅಂತ ಒಂದು ಕಾಲದಲ್ಲಿ ಹೆಸರಿತ್ತು. ಈಗ ಅದು ವಿಶ್ವದಾದ್ಯಂತ ಪಸರಿಸ್ತಾ ಇದೆ. ಯಕ್ಷಗಾನವನ್ನು ಅತಿ ಪ್ರೀತಿ ಭಕ್ತಿಯಿಂದ ಕಾಣುವಂತಹ ಜನರನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಯಕ್ಷಗಾನ ಶ್ರೇಷ್ಠ ಮಟ್ಟಿಗೆ ಹೋಗ್ತಾ ಇದ್ದು, ಅದರ ಬುಡದಲ್ಲಿ ಒಂದು ರೀತಿಯ ಅಪಸಂಖ್ಯೆಗಳಾಗ್ತಾವು. ನೀವೆಲ್ಲ ಗಮನಿಸಿರ್ಬೋದು. ಮೊನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯಿತು, ಇನ್ನು ಮುಂದಕ್ಕೆ ಗಣೇಶೋತ್ಸವ ಬರ್ತದೆ, ಮತ್ತೆ ನವರಾತ್ರಿ ಇತ್ಯಾದಿ ಸಂದರ್ಭಗಳಲ್ಲಿ ಯಕ್ಷಗಾನದ ವೇಷಭೂಷವನ್ನು ಧಾರಣೆ ಮಾಡಿಕೊಂಡು ಬೀದಿ ಬೀದಿ ಸುತ್ತುತ್ತಾ ಅದರ ಒಂದು ರೀತಿಯ ಅಸಹ್ಯಕರವಾಗಿ ಚಿತ್ರಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಭಾರತೀಯ ಜನತಾ ಪಾರ್ಟಿಯ ಒಂದು ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ದಕ್ಷಿಣ ಕನ್ನಡ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಕ್ಷಗಾನದಲ್ಲಿ ನಾನು ಕಳೆದ 48 ವರ್ಷಗಳಿಂದ ಇದ್ದೇನೆ. 2 ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನೀಡಿದೆ. ನನ್ನೊಂದು ಹೊಣೆಗಾರಿಕೆ ಇದೆ. ಯಕ್ಷಗಾನ ಈ ಮಟ್ಟಕ್ಕೆ ಇಳಿಯುವುದನ್ನು ಕಂಡಾಗ ಮನಸ್ಸಿಗೆ ತುಂಬ ಬೇಸರಾಗ್ತದೆ. ಯಾಕಂದ್ರೆ ನಾವೆಲ್ಲ ಸಾವಿರಾರು ಮಂದಿ, ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10,000ದಷ್ಟು ಮಂದಿ ಯಕ್ಷಗಾನ ಕಲಾವಿದರಿದ್ದಾರೆ. ಅದರಲ್ಲಿ ತನ್ನ ಜೀವನೋಪಾಯ ಕಲ್ಪಿಸಿಕೊಂಡವರಿದ್ದಾರೆ. ಅಂತಹ ಯಕ್ಷಗಾನ ಇಂದು ಬೀದಿ ಬೀದಿಯಲ್ಲಿ ಸುತ್ತಾಡುತ್ತಾ, ಕುಣಿಯುತ್ತಾ, ತೂರಾಡುತ್ತಾ ಅಪಮೌಲ್ಯಗೊಳಿಸುವಾಗ ಇದನ್ನು ನಿಲ್ಲಿಸುವಂತಹ ಒಂದು ಪ್ರಯತ್ನ, ನಮ್ಮ ಬದುಕಿರುವ ಪ್ರಯತ್ನ. ಜನರಲ್ಲಿ ಜಾಗೃತಿ ಉಂಟಾಗಬೇಕು. ಅಂತಹ ವೇಷಗಳು ಬಂದು ನೀವೆಲ್ಲ ಗಮನಿಸಿರ್ಬೋದು. ಕಳೆದ ವರ್ಷ ಇಲ್ಲಿ ಉಡುಪಿಯಲ್ಲಿ ನಮ್ಮ ಮಧ್ಯದ ಶೋಧನೆ ಮಾಡಿದೆವು. ಕ್ರೈಮ್ ಅವರಿಗೆ ದೂರೆಲ್ಲ ಕೊಟ್ಟಿದ್ದೆವು. ಅದು ಮತ್ತೆ ಗೊತ್ತಾಯಿತು, ಉಡುಪಿಯಲ್ಲಿ ಮಹಿಷಾಸುರ ಮತ್ತು ಚಂಡಮುಂಡರ ಪಾತ್ರವನ್ನು ಮಾಡಿ ಅವರು ಕುಡಿಯುತ್ತಿರುವುದನ್ನು ಮಾಧ್ಯಮದಲ್ಲಿ ಚಿತ್ರಿಸಿ ಅದನ್ನು ವೈರಲ್ ಮಾಡಿದ್ದನ್ನು ಗಮನಿಸಿದ್ದಾರೆ. ನಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತಾರೆ, ನೀವೆಲ್ಲ ಯಕ್ಷಗಾನ ವೃತ್ತಿ ಕಲಾವಿದರು, ನೀವೆಲ್ಲ ಇದನ್ನು ನೋಡಿ ಹೇಗೆ ಸಹಿಸಿಕೊಳ್ತೀರಿ ಅಂತ ಕೇಳಿದಾಗ ನಮಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕೆಲಸ ಮಾಡ್ತಿದ್ವಿ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳವರ ಗಮನಕ್ಕೆ ಕೊಟ್ಟಿದ್ದೇವೆ. ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಪೊಲೀಸ್ ಅಧೀಕ್ಷಕರು ಎಲ್ಲ ಪೊಲೀಸ್ ಠಾಣೆಗಳಿಗೂ ಮಾಹಿತಿಯನ್ನು ರವಾನಿಸಿದ್ದಾರೆ. ಅಂತಹ ಅಸಹ್ಯಕರವಾದಂತಹ ವೇಷಭೂಷಣ ಮಾಡಿಕೊಂಡು ಭಿಕ್ಷಾಟನೆ ಮಾಡಿದರೆ ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಬೇಕು, ನಾವು ಕ್ರಮ ಕೈಗೊಳ್ಳುತ್ತೇವೆ ಮಾಡುವಂತಹ ಒಂದು ವರ್ಗ ಇದೆ. ಇದನ್ನು ಯಾರೋ ಒಂದು ಯಕ್ಷಗಾನ ಕಲಾವಿದರು ಅಲ್ಲವೇ ಇಲ್ಲ, ಆ ವೇಷಭೂಷಣ ಮಾಡಿಕೊಂಡು ಭಿಕ್ಷಾಟನೆ ಮಾಡುವುದು ಯಕ್ಷಗಾನ ಕಲಾವಿದರಲ್ಲ, ಯಕ್ಷಗಾನ ಕಲಾ ಆರಾಧಕರೂ ಅಲ್ಲ, ಕೇವಲ ಹಣ ಮಾಡುವ ದಂಧೆ. ಅದಕ್ಕೆ ಕಡಿವಾಣ ಬೀಳಲೇಬೇಕು, ಜನರಿಗೆ ಅದರ ಬಗ್ಗೆ ಜಾಗೃತಿ ಉಂಟಾಗಬೇಕು. ಈಗಾಗಲೇ ನಾವು ನಮ್ಮ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳವರನ್ನು ಕಂಡು ಬಂದಿದ್ದೇವೆ, ಮನವಿಯನ್ನು ಸಲ್ಲಿಸಿದ್ದೇವೆ, ಕ್ರಮ ಕೈಗೊಳ್ಳುವರು ಅಂತ ಹೇಳಿದ್ದಾರೆ. ನೋಡೋಣ ಮುಂದಕ್ಕೆ ಏನು ಮಾಡ್ತಾರೆ ಎಂಬ ಹಾಗೆ. ಇದು ಒಂದೇ ಬಾರಿಗೆ ನಿಲ್ಲಿಸುವಂಥದ್ದಲ್ಲ, ನಮ್ಮಲ್ಲಿ ಅಧಿಕಾರ ಇಲ್ಲ, ಅಧಿಕಾರದಲ್ಲಿ ಹೇಳುವಂಥದ್ದಲ್ಲ, ಮನಸ್ಸು ಪರಿವರ್ತನೆ ಆಗಬೇಕು. ಅದು ಜನರಿಗೆ ಇದರ ಮಹತ್ವ ಅಂತ ಗೊತ್ತಾಗಬೇಕು. ಯಕ್ಷಗಾನ ಅಂದರೆ ಏನೇನೋ ಚಿತ್ರಿಸುವಂಥದ್ದಲ್ಲ, ಅದಕ್ಕೊಂದು ಅದರದೇ ಆದಂಥ ಮೌಲ್ಯ ಇದೆ. ಅದು ಧಾರ್ಮಿಕ ಕಟ್ಟುಪಾಡುಗಳಿಗೆ ಒಳಪಟ್ಟದ್ದು. ಅನೇಕ ಯಕ್ಷಗಾನ ಮೇಳಗಳು ಬೇರೆ ಬೇರೆ ದೇವಸ್ಥಾನಗಳ ಹೆಸರಿನಲ್ಲಿ ಹೊರಟಿದೆ. ಆ ದೇವಿ ಭಾಗದಲ್ಲಿ ಮಹಿಷಾಸುರ ಎನ್ನುವಂಥ ಒಂದು ಪಾತ್ರ ಕೂಡ ಅದು ಶ್ರೇಷ್ಠ ಪಾತ್ರ. ಅದನ್ನು ಕೂಡ ಭಕ್ತಿ ಭಾವನೆಯಿಂದ ನೋಡುವಂತಹ ಒಂದು ಅಭಿಮಾನಿಗಳಿದ್ದಾರೆ, ಯಕ್ಷಗಾನ ಅಭಿಮಾನಿಗಳು. ಅಂತಹ ಪಾತ್ರವನ್ನು ಮಾಡಿಕೊಂಡು ಬೀದಿ ಬೀದಿ ಅಂಗಡಿ ಸುತ್ತಾಡೋದು, ಏನೇನು ಚೇಷ್ಟೆ ಮಾಡೋದು, ಆ ಕಾಲಿಗೆ ಗೆಜ್ಜೆ ಕಟ್ಟುವಾಗ ನಾವು ಕಲಾವಿದರೆಲ್ಲ ದೇವರಿಗೆ ಸಮಾನ ಅಂತ ಹೇಳಿ ಅದಕ್ಕೆ ನಮಸ್ಕಾರ ಮಾಡಿ ಗೆಜ್ಜೆ ಕಟ್ತೇವೆ. ಕುಡಿದು ತೂರಾಡ್ತಾ ಸಂಜೆ ಹೊತ್ತಿನಲ್ಲಿ ಚರಂಡಿಯಲ್ಲಿ ಬಿದ್ದು ಇರುವುದು, ಇದೆಲ್ಲ ತುಂಬ ಮನಸ್ಸಿಗೆ ಬೇಸರಾಗಿದೆ. ಅದಕ್ಕಾಗಿ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಈ ಒಂದು ಕಾರ್ಯವನ್ನು ಆಯೋಜನೆ ಮಾಡಿದ್ದೇವೆ. ಸುರೇಂದ್ರ ಪಡೆಯವರು ಇವರು ಕೂಡ ಖ್ಯಾತವರು ಯಕ್ಷಗಾನ ಭಾಗವತರು.